ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ನೋಡಿ ಅವರೆಕಾಯಿ ಯೂಸ್ ಮಾಡಿದ್ದೀನಿ ನಾನಿಲ್ಲಿ, ಮತ್ತು ಸೋಯಾಬೀನ್ ಯೂಸ್ ಮಾಡಿದ್ದೀನಿ. ಇದು ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಕಸ್ತೂರಿ ಮೆಥಿ ಇಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಕುಕ್ಕರ್ಗೆ ಎಣ್ಣೆ ಒಂದು 3 ಟೇಬಲ್ ಸ್ಪೂನು ಮತ್ತು ತುಪ್ಪ ಒಂದಾಗಲಿ 2 ಟೇಬಲ್ ಸ್ಪೂನು. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇದಕ್ಕಿವಾಗ ಪಲಾವ್ ಮಸಾಲೆ ಹಾಕೋಣ. ಕಸ್ತೂರಿ ಮೆಥಿ, ಚಕ್ಕೆ, ಲವಂಗ, ಸ್ಟಾರು ಮತ್ತು ಸೋಂಪು ಇಷ್ಟು ಒಗ್ಗರಣೆಗೆ ಹಾಕೊಳ್ಳೋಣ. ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲೇ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 4, ಕರಿಬೇವು ಸ್ವಲ್ಪ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಸ್ತೂರಿ ಮೆಥಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಕಸ್ತೂರಿ ಮೆಥಿ ಯೂಸ್ ಮಾಡಿದ್ದೀನಿ ನಾನು ಟೊಮೆಟೊ ಬಾತ್ಗೆ. ಅವರೆಕಾಯಿ ಯೂಸ್ ಮಾಡಿ ನಾನು ಇದು ಟೊಮೆಟೊ ಬಾತ್ ಮಾಡ್ತಾ ಇರೋದು. ನೀವು ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ನೋಡಿ, ಈರುಳ್ಳಿ ಬೆಂದಮೇಲೆ ಅರಿಶಿನ ಒಂದು 1/2 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ನೋಡಿ, ನಾನು ಅವರೆಕಾಯಿನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಇದು ಅವರೆಕಾಯಿ ಯಾವಾಗಲೂ ಸಿಗಲ್ಲ, ಸಿಕ್ಕಿರೋ ಟೈಮಲ್ಲಿ ಈ ಥರ ಯೂಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಹುರಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಟೊಮೊಟೊ ನಾನೊಂದು 6 ಟೊಮೊಟೊ ಯೂಸ್ ಮಾಡಿದ್ದೀನಿ. 6 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಇದರೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು ಆಯಿಲಲ್ಲೇ, ಅಂಥವರೆಗೂ ಹುರ್ಕೊಬೇಕು. ನೋಡಿ, ನಾನು ಬಿಸಿನೀರಲ್ಲಿ ಸೋಯಾಬೀನು ಹಾಕ್ಕೊಂಡಿದ್ದೀನಿ. ನೋಡಿ, ಸೋಯಾಬೀನು ಅಷ್ಟೇ ಪ್ರೋಟೀನ್ ಇದೆ ಅದರಲ್ಲಿ. ಡೈಲಿ ಯೂಸ್ ಮಾಡಿಲ್ಲ ಅಂದ್ರೂ ವಾರಕ್ಕೊಂದು 2 ಸತಿ ಆದರೂ ಯೂಸ್ ಮಾಡಿ ಸೋಯಾಬೀನು. ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದಿದೆ. ಅದ್ರ ಜೊತೆ ನಾನಿವಾಗ ಪುದೀನ ಮತ್ತು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ನೀರಿನ ಅಂಶ ಹೋಗೋವರೆಗೂ ಹುರ್ಕೊಳ್ಳಿ. ಅದು ಹುರ್ಕೊಂಡ್ಮೇಲೆ ನೋಡಿ, ಈ ಥರ ಆಯಿಲ್ ಬಿಟ್ಕೊಬೇಕು, ಆ ಥರ ಹುರ್ಕೊಬೇಕು. ನೀವು ಎಷ್ಟು ಹುರ್ಕೊತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಟೊಮೆಟೊ ಬಾತು. ನೋಡಿ, ಧನಿಯಾ ಪುಡಿ ಒಂದು 1/2 ಟೇಬಲ್ ಸ್ಪೂನು ಮತ್ತು ಗರಂ ಮಸಾಲ ಒಂದು ಚಿಕ್ಕ ಸ್ಪೂನಲ್ಲಿ 1/2 ಟೇಬಲ್ ಸ್ಪೂನು ಮತ್ತು ಖಾರದ ಪುಡಿ 1 ಟೇಬಲ್ ಸ್ಪೂನು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಲ್ವ ಅದಕ್ಕೆ.
ಸಾಲ್ಟ್ ಹಾಕ್ಕೊಳ್ಳೋಣ ಇವಾಗ. ಸಾಲ್ಟು 1 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಂಬಿಟ್ಟು, ನಾನು ಬಿಸಿನೀರೇ ಯಾವಾಗಲೂ ಯೂಸ್ ಮಾಡೋದು, ಬಿಸಿನೀರು ಹಾಕ್ಕೊತೀನಿ. ಸೋಯಾಬೀನ್ ಹಾಕ್ಕೊಂಬಿಟ್ಟು ಬಿಸಿನೀರು ಹಾಕ್ಕೊತೀನಿ. ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಸೋಯಾಬೀನ್ ಹಾಕ್ಕೊಬೇಕು. ಸೋಯಾಬೀನ್ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಅಕ್ಕಿ ನಾನಿಲ್ಲಿ 2 ಗ್ಲಾಸ್ ಯೂಸ್ ಮಾಡಿದ್ದೀನಿ. 2 ಗ್ಲಾಸ್ ಯೂಸ್ ಮಾಡಿರೋದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಮಸಾಲೆ ಟೊಮಟೊ ಬಾತ್ಗೆ ಮಸಾಲೆ ಹುರ್ಕೊಂಡಿದ್ರಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಈಸಿಯಾಗೇ ಇದೆ. ನಿಮಗೆ ಪುದೀನ ಕೊತ್ತಂಬರಿ ತಿನ್ನಲ್ಲ ಅಂತ ಅನ್ನೋರು ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ನೀರು ನಾನು 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಯೂಸ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದ್ಸಲ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಡಬೇಕು. ಮುಚ್ಚಳ ಮುಚ್ಚಿ 1 ವಿಸಿಲ್ ಆಗಲಿ 2 ವಿಸಿಲ್ ತರಿಸ್ಕೊಳ್ಳಿ. 2 ಆಗಲಿ 1 ಆಗಲಿ, 2 ಬರ್ಸ್ಕೊಂಡ್ರೆ ಇಮಿಡಿಯೇಟ್ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಟೊಮಟೊ ಬಾತು, ಅವರೆಕಾಯಿ ಟೊಮಟೊ ಬಾತು ಚೆನ್ನಾಗಾಗಿದೆ ನೋಡಿ. ನೀವು ಇದೇ ಥರ ಮಾಡ್ಕೊಂಡು ನೋಡಿ, ಚೆನ್ನಾಗಾಗುತ್ತೆ ನೋಡಿ. ಟೊಮಟೊ ಬಾತು ಚಟ್ನಿ ಜೊತೆ ರೆಡಿಯಾಗಿದೆ. ಟೊಮಟೊ ಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.